ಹೇಳಿದ್ದಾರೆ. ಅದಕ್ಕೂ ತನಿಖೆಯನ್ನು ನಡೀತಾ ಇದೆ. ಕೆಲವು ಮುಚ್ಚಾಕಿ ಪ್ರಯತ್ನವನ್ನು ಮಾಡೋದು ನಾವು ಈಚೆ ಬಿಚ್ಚಿಟ್ಟಿದ್ದೀವಿ. ಅದನ್ನೆಲ್ಲ ಅದ್ರ ಬಗ್ಗೆ ಯಾರ್ಯಾರ್ದು ಎಷ್ಟೆಷ್ಟು ಪಾಲ್ದಾರರು, ಯಾರ್ಯಾರಿಗೆ ಎಷ್ಟೆಷ್ಟು ಹೋಯ್ತು, ಯಾರು ತಲುಪಿದ್ರು, ಯಾರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು, ಯಾರು ಮಂತ್ರಿ ಆಗಿದ್ರು, ಇದನ್ನು ರಾಜ್ಯದ ಜನತೆಗೆ ಅವರೇ ತಿಳಿಸ್ಬೇಕು. ಈಗ ನಮ್ಮ ವಾಲ್ಮೀಕಿ ಹಗರಣದ ಬಗ್ಗೆ ನಾವಿಲ್ಲ ಅಂತ ಹೇಳಿಲ್ಲ, ಅಧಿಕಾರಿಗಳು ಮಾಡಿದ್ದಾರೆ. ಮೊನ್ನೆ ಚಾರ್ಜ್ ಶೀಟ್ ಬಂದಿದೆ. ನಮ್ಮ MLA ಆಗಲಿ ನಮ್ಮ ಮಂತ್ರಿಗಳಾಗಲಿ ಯಾರು ಭಾಗಿಯಾಗಿಲ್ಲ ಅನ್ನೋದನ್ನು ನಾನು ಮಾಧ್ಯಮದಲ್ಲಿ ಓದಿದ್ದೇನೆ. ನಾನು ಅಫಿಷಿಯಲ್ ಚಾರ್ಜ್ ಶೀಟ್ ಓದಿಲ್ಲ. ನೀವು ಮಾಧ್ಯಮದವ್ರು ಏನು ಬರೆದಿದ್ದಾರೆ ಅದನ್ನು ನಾನು ಓದಿದ್ದೇನೆ. ಇವತ್ತು ಈ ಏನು ಬೇರೆ ಹಗರಣಗಳು, ಮೂಡಾ ವಿಚಾರದಲ್ಲೂ ಕೂಡ ಈಗಾಗಲೇ ನಾನು ಪ್ರಸ್ತಾವನೆಯನ್ನು ಮಾಡಿದ್ದೇನೆ. ಕ್ಯಾಬಿನೆಟ್ ಮೀಟಿಂಗಲ್ಲಿ ಗವರ್ನರು ಪತ್ರ ಬರೆದಕ್ಕೆ ಅವರು ವಾಪಸ್ಸು ನಾವು ಹೇಳಿದ್ದೇವೆ. ಒಂದು ಹೆಣ್ಮಗಳಿಗೆ ಅಣ್ಣ ಕೊಟ್ಟಿರೋ ಸೈಟು ನಿಜ, ಜಮೀನು ಸೈಟ್ ಅಲ್ಲ, ಜಮೀನು ಕೊಟ್ಟಿದ್ದು ನಿಜ. ಸೈಟ್ ಕೊಟ್ಟ ಮೇಲೆ ಆ ಹೆಣ್ಮಗಳು ನನಗೆ ವಾಪಸ್ ಪರಿಹಾರ ಕೊಡಿ ಅಂತ ಕೇಳಿದ್ದು ನಿಜ. ಅವ್ರು ರೆಸಲ್ಯೂಷನ್ ಮಾಡೋದು ನಿಜ. ಸೈಟ್ ಕೊಟ್ಟಿದ್ದು ನಿಜ. ಕೊಡಬೇಕಾದ್ರೆ ಎಲ್ಲಿ ಕೊಡಿ ಅಂತ ಕೇಳಿದ. ಬೇಕಾದಷ್ಟು ಹಗರಣಗಳಿದೆ. ಬೇರೆ ಬೇರೆ ಸೈಟ್ ಕೊಟ್ಟದ್ದು ಮಾಡಿದ್ದು ಎಲ್ಲ ಕೂಡ ಬೇಕಾದಷ್ಟು ಇರ್ಬೋದು. ನಾನು ಇಲ್ಲ ಅಂತ ಹೇಳಿದಿಲ್ಲ. ಅದನ್ನೆಲ್ಲ ತನಿಖೆಯನ್ನು ಮುಖ್ಯಮಂತ್ರಿಗಳು ಮಾಡಿಸ್ತಾ ಇದ್ದಾರೆ. ಕಮಿಷನ್ ಕೂಡ ನೇಮಕ ಆಗಿದೆ. ಯಾರು ತಪ್ಪಿಸಿದ್ರೆ ಕಾನೂನು ಏನು ಬೇಕಾದ್ರೂ ಕ್ರಮಕ್ಕೆ ಹೋಗಿ. ಮುಖ್ಯಮಂತ್ರಿ ಕುಟುಂಬದಲ್ಲಿ ಕೊಡಬೇಕಾದ್ರೆ ಏನಾದ್ರು ತಪ್ಪಿದ್ರು ಕೂಡ ತನಿಖೆ ಆಗಲಿ. ಅವ್ರೇನು ಬೇಡ ಅಂತ ಏನು ಹೇಳ್ತಾರೆ. ತನಿಖೆ ಅಂದರೆ ಎಲ್ಲದಕ್ಕೂ ಕೂಡ ಒಳಗಿರ್ತದೆ. ಆದರೆ ಒಂದು ಚೀಫ್ ಮಿನಿಸ್ಟರ್ ಕುಟುಂಬ ಅಂದ ತಕ್ಷಣ ಅಧಿಕಾರ ದುರುಪಯೋಗ ಮಾಡಿಕೊಂಡಿರೋದಕ್ಕೆ ಯಾವುದಾದ್ರು ಒಂದು ವಿಚಾರ ಇದ್ದರೆ ಅದನ್ನು ಏನು ಬೇಕಾದ್ರೂ ಚರ್ಚೆ ಮಾಡಿ, ತನಿಖೆಯಿಂದ ಈಚೆ ಬರಲಿ. ನಾಳೆ ಕರ್ನಾಟಕ ರಾಜ್ಯದ ಮಹಾಜನತೆಗೆ ಏನು ಭ್ರಷ್ಟಾಚಾರಿಗಳಿಂದ ಭ್ರಷ್ಟಾಚಾರವನ್ನು ಮುಚ್ಚಾಕೊಳ್ಳಿಕ್ಕೆ ಮಾಡ್ತಾರಂಥ ಒಂದು ಪಾದಯಾತ್ರೆಗೆ ನಾವು ಉತ್ತರವನ್ನು ಕೊಡಲಿಕ್ಕೆ, ಪ್ರಶ್ನೆಗಳನ್ನು ಕೇಳಲಿಕ್ಕೆ ಈ ಜನ ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪಾಪದ ವಿಮೋಚನೆ ಯಾತ್ರೆ ನಡೀತಾ ಇದೆ. ಸುಮಾರು 25 ಹಗರಣಗಳು ಬಿಜೆಪಿಯ ಸರ್ಕಾರದಲ್ಲಿ ನಡೆದಂಥ ಹಗರಣಗಳು, ಕುಮಾರಸ್ವಾಮಿಯವರ ಕುಟುಂಬದ ಹಗರಣಗಳು, ಎಲ್ಲದಕ್ಕೂ ಕೂಡ ಉತ್ತರವನ್ನು ಹೇಳಬೇಕು ಅವರು. ಈಗ ನಾವು ಮುಖ್ಯಮಂತ್ರಿಗಳು ಅಸೆಂಬ್ಲಿಯಲ್ಲಿ ಓದಿದ್ದಾರೆ, ಭಾಷಣದಲ್ಲಿ ಹೇಳಿದ್ದಾರೆ, ಅವರ ಕಾಲದ ಅನೇಕ ಹಗರಣಗಳ ಬಗ್ಗೆ ಹೇಳಿದ್ದಾರೆ. ಅದಕ್ಕೂ ತನಿಖೆಯನ್ನು ನಡೀತಾ ಇದೆ. ಕೆಲವು ಮುಚ್ಚಾಕಿ ಪ್ರಯತ್ನವನ್ನು ಮಾಡೋದು ನಾವು ಈಚೆ ಬಿಚ್ಚಿಟ್ಟಿದ್ದೀವಿ. ಅದನ್ನೆಲ್ಲ ಅದ್ರ ಬಗ್ಗೆ ಯಾರ್ಯಾರ್ದು ಎಷ್ಟೆಷ್ಟು ಪಾಲ್ದಾರರು, ಯಾರ್ಯಾರಿಗೆ ಎಷ್ಟೆಷ್ಟು ಹೋಯ್ತು, ಯಾರು ತಲುಪಿದ್ರು, ಯಾರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು, ಯಾರು ಮಂತ್ರಿ ಆಗಿದ್ರು, ಇದನ್ನು ರಾಜ್ಯದ ಜನತೆಗೆ ಅವರೇ ತಿಳಿಸ್ಬೇಕು. ಈಗ ನಮ್ಮ ವಾಲ್ಮೀಕಿ ಹಗರಣದ ಬಗ್ಗೆ ನಾವಿಲ್ಲ ಅಂತ ಹೇಳಿಲ್ಲ, ಅಧಿಕಾರಿಗಳು ಮಾಡಿದ್ದಾರೆ. ಮೊನ್ನೆ ಚಾರ್ಜ್ ಶೀಟ್ ಬಂದಿದೆ. ನಮ್ಮ MLA ಆಗಲಿ ನಮ್ಮ ಮಂತ್ರಿಗಳಾಗಲಿ ಯಾರು ಭಾಗಿಯಾಗಿಲ್ಲ ಅನ್ನೋದನ್ನು ನಾನು ಮಾಧ್ಯಮದಲ್ಲಿ ಓದಿದ್ದೇನೆ. ನಾನು ಅಫಿಷಿಯಲ್ ಚಾರ್ಜ್ ಶೀಟ್ ಓದಿಲ್ಲ. ನೀವು ಮಾಧ್ಯಮದವ್ರು ಏನು ಬರೆದಿದ್ದಾರೆ ಅದನ್ನು ನಾನು ಓದಿದ್ದೇನೆ. ಇವತ್ತು ಈ ಏನು ಬೇರೆ ಹಗರಣಗಳು, ಮೂಡಾ ವಿಚಾರದಲ್ಲೂ ಕೂಡ ಈಗಾಗಲೇ ನಾನು ಪ್ರಸ್ತಾವನೆಯನ್ನು ಮಾಡಿದ್ದೇನೆ. ಕ್ಯಾಬಿನೆಟ್ ಮೀಟಿಂಗಲ್ಲಿ ಗವರ್ನರು ಪತ್ರ ಬರೆದಕ್ಕೆ ಅವರು ವಾಪಸ್ಸು ನಾವು ಹೇಳಿದ್ದೇವೆ. ಒಂದು ಹೆಣ್ಮಗಳಿಗೆ ಅಣ್ಣ ಕೊಟ್ಟಿರೋ ಸೈಟು ನಿಜ, ಜಮೀನು ಸೈಟ್ ಅಲ್ಲ, ಜಮೀನು ಕೊಟ್ಟಿದ್ದು ನಿಜ. ಸೈಟ್ ಕೊಟ್ಟ ಮೇಲೆ ಆ ಹೆಣ್ಮಗಳು ನನಗೆ ವಾಪಸ್ ಪರಿಹಾರ ಕೊಡಿ ಅಂತ ಕೇಳಿದ್ದು ನಿಜ. ಅವ್ರು ರೆಸಲ್ಯೂಷನ್ ಮಾಡೋದು ನಿಜ. ಸೈಟ್ ಕೊಟ್ಟಿದ್ದು ನಿಜ. ಕೊಡಬೇಕಾದ್ರೆ ಎಲ್ಲಿ ಕೊಡಿ ಅಂತ ಕೇಳಿದ. ಬೇಕಾದಷ್ಟು ಹಗರಣಗಳಿದೆ. ಬೇರೆ ಬೇರೆ ಸೈಟ್ ಕೊಟ್ಟದ್ದು ಮಾಡಿದ್ದು ಎಲ್ಲ ಕೂಡ ಬೇಕಾದಷ್ಟು ಇರ್ಬೋದು. ನಾನು ಇಲ್ಲ ಅಂತ ಹೇಳಿದಿಲ್ಲ. ಅದನ್ನೆಲ್ಲ ತನಿಖೆಯನ್ನು ಮುಖ್ಯಮಂತ್ರಿಗಳು ಮಾಡಿಸ್ತಾ ಇದ್ದಾರೆ. ಕಮಿಷನ್ ಕೂಡ ನೇಮಕ ಆಗಿದೆ. ಯಾರು ತಪ್ಪಿಸಿದ್ರೆ ಕಾನೂನು ಏನು ಬೇಕಾದ್ರೂ ಕ್ರಮಕ್ಕೆ ಹೋಗಿ. ಮುಖ್ಯಮಂತ್ರಿ ಕುಟುಂಬದಲ್ಲಿ ಕೊಡಬೇಕಾದ್ರೆ ಏನಾದ್ರು ತಪ್ಪಿದ್ರು ಕೂಡ ತನಿಖೆ ಆಗಲಿ. ಅವ್ರೇನು ಬೇಡ ಅಂತ ಏನು ಹೇಳ್ತಾರೆ. ತನಿಖೆ ಅಂದರೆ ಎಲ್ಲದಕ್ಕೂ ಕೂಡ ಒಳಗಿರ್ತದೆ.
ಆದರೆ ಒಂದು ಚೀಫ್ ಮಿನಿಸ್ಟರ್ ಕುಟುಂಬ ಅಂದ ತಕ್ಷಣ ಅಧಿಕಾರ ದುರುಪಯೋಗ ಮಾಡ್ಕೊಂಡಿರೋದಕ್ಕೆ ಯಾವುದಾದ್ರು ಒಂದು ವಿಚಾರ ಇದ್ದರೆ ಅದನ್ನು ಏನು ಬೇಕಾದ್ರೂ ಚರ್ಚೆ ಮಾಡಲಿ, ತನಿಖೆಯಿಂದ ಈಚೆ ಬರಲಿ. ಸೊ ಅದು ಬೇರೆ ವಿಚಾರ. ಈಗ ರಾಜ್ಯದ ಜನತೆಗೆ ಬರೀ ಅವರ ಪಕ್ಷದ ಕೆಲವು ವಿಚಾರ, ಇಂಟರ್ನಲ್ ಇಶ್ಯೂಸ್, ಅವ್ರು ಒಂದಷ್ಟು ಸೀಟ್ ಬಂದಿರ್ಬೋದು, ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ಈಗ ಜನರ ಮುಂದೆ ಏನು ಸುಳ್ಳು ಆರೋಪಗಳನ್ನು ಮುಂದಕ್ಕೆ ಇಟ್ಕೊಂಡು ಹೊರಟಿದ್ದಾರಲ್ಲ, ಅದಕ್ಕೆ ನಿಮ್ಮದು ಪಾಪದ ಯಾತ್ರೆ. ಈಗ ನಾವು ಮಾಡಿದ ಪಾದಯಾತ್ರೆ ಎಸ್.ಎಂ. ಕೃಷ್ಣ ಅವರು ಮಾಡಿದ್ರು. ಹಿಂದೆ ಚಡ್ಡಿ ಮೆರವಣಿಗೆ ನಡೆದಿತ್ತು. ಇದೇ ಮೈಸೂರು ಈ ಸಂದರ್ಭದಲ್ಲಿ ದೇವರಾಜ ಅರಸು ವಿರುದ್ಧ ನಡೆದಿತ್ತು. ಇದಾದಮೇಲೆ ಎಸ್.ಎಂ. ಕೃಷ್ಣ ಅವ್ರ ಕಾಲದಲ್ಲಿ ಕಾವೇರಿಗೋಸ್ಕರ ತೀರ್ಪಿನ ವಿಚಾರದಲ್ಲಿ ಮೆರವಣಿಗೆ ನಡೆದಿತ್ತು. ನಾವು ಗಣಿಗಳನ್ನು ಉಳಿಸ್ಲಿಕ್ಕೋಸ್ಕರ ಆವತ್ತಿನ ಕಾಲದಲ್ಲಿ ರೆಡ್ಡಿಗಳ ರಿಪಬ್ಲಿಕ್ನ ತಪ್ಪಿಸ್ಬೇಕು ಅಂತೇಳಿ ಇವತ್ತು ಹೊಸ ಕಾನೂನುಗಳು ಬಂದಿದೆ. ನಮ್ಮ ಹೋರಾಟದಿಂದ ಯಾರಿಗೂ ಮೈನಿಂಗ್ ಲೀಸ್ ಕೊಡೋಂಗಿಲ್ಲ, ಅದಿರುಗಳನ್ನೆಲ್ಲ ತೆಗೆದುಕೊಂಡು ಬೇಕಾದಷ್ಟೆಲ್ಲ ಆಗಿದೆ. ಅದ್ರ ಬಗ್ಗೆ ನಾವು ಹೋರಾಟವನ್ನು ಮಾಡಿದೆವು. ಮೇಕೆದಾಟು ಪಾದಯಾತ್ರೆ ಯಾಕೆ ಮಾಡಿದ್ರು ಅಂತಂದರೆ, ಮೇಕೆದಾಟಿನಿಂದ ನಮ್ಮ ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ಆವತ್ತಿನ ಕಾಲದಲ್ಲಿ ನಮ್ಮ ಪಾದಯಾತ್ರೆಗೆ ಅಡಚಣೆ ಮಾಡಿದ್ರು. ಎಲ್ಲ ನಮ್ಮ ನಾಯಕರುಗಳ ಮೇಲೆಲ್ಲ ಕೇಸ್ ಹಾಕಿದ್ರು. ನನ್ನ ಮೇಲೂ ಕೇಸ್ ಹಾಕಿದ್ರು, ಮುಖ್ಯಮಂತ್ರಿ ಮೇಲೂ ಕೇಸ್ ಹಾಕಿದ್ರು, ಡೆಲ್ಲಿ ಲೀಡರ್ಗಳ ಮೇಲೆ. ಹಗರಣಗಳು ಬಿಜೆಪಿಯ ಸರ್ಕಾರದಲ್ಲಿ ನಡೆದಂಥ ಹಗರಣಗಳು, ಕುಮಾರಸ್ವಾಮಿಯವರ ಕುಟುಂಬದ ಹಗರಣಗಳು, ಎಲ್ಲದಕ್ಕೂ ಕೂಡ ಉತ್ತರವನ್ನು ಹೇಳಬೇಕು ಅವರು. ಈಗ ನಾವು ಮುಖ್ಯಮಂತ್ರಿಗಳು ಅಸೆಂಬ್ಲಿಯಲ್ಲಿ ಓದಿದ್ದಾರೆ, ಭಾಷಣದಲ್ಲಿ ಹೇಳಿದ್ದಾರೆ ಅವರ ಕಾಲದ ಅನೇಕ ಹಗರಣಗಳ ಬಗ್ಗೆ. ನಾಳೆ ಕರ್ನಾಟಕ ರಾಜ್ಯದ ಮಹಾಜನತೆಗೆ ಏನು ಭ್ರಷ್ಟಾಚಾರಿಗಳಿಂದ ಭ್ರಷ್ಟಾಚಾರವನ್ನು ಮುಚ್ಚಾಕೊಳ್ಳಿಕ್ಕೆ ಮಾಡ್ತಾರಂಥ ಒಂದು ಪಾದಯಾತ್ರೆಗೆ ನಾವು ಉತ್ತರವನ್ನು ಕೊಡಲಿಕ್ಕೆ, ಪ್ರಶ್ನೆಗಳನ್ನು ಕೇಳಲಿಕ್ಕೆ ಈ ಜನ ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪಾಪದ ವಿಮೋಚನೆ ಯಾತ್ರೆ ನಡೀತಾ ಇದೆ. ಸುಮಾರು 25 ಹಗರಣಗಳು ಬಿಜೆಪಿಯ ಸರ್ಕಾರದಲ್ಲಿ ನಡೆದಂಥ ಹಗರಣಗಳು, ಕುಮಾರಸ್ವಾಮಿಯವರ ಕುಟುಂಬದ ಹಗರಣಗಳು, ಎಲ್ಲದಕ್ಕೂ ಕೂಡ ಉತ್ತರವನ್ನು ಹೇಳಬೇಕು ಅವರು. ಈಗ ನಾವು ಮುಖ್ಯಮಂತ್ರಿಗಳು ಅಸೆಂಬ್ಲಿಯಲ್ಲಿ ಓದಿದ್ದಾರೆ, ಭಾಷಣದಲ್ಲಿ ಹೇಳಿದ್ದಾರೆ ಅವರ ಕಾಲದ ಅನೇಕ ಹಗರಣಗಳ ಬಗ್ಗೆ ಹೇಳಿದ್ದಾರೆ. ಅದಕ್ಕೂ ತನಿಖೆಯನ್ನು ನಡೀತಾ ಇದೆ. ಕೆಲವು ಮುಚ್ಚಾಕಿ ಪ್ರಯತ್ನವನ್ನು ಮಾಡೋದು ನಾವು ಈಚೆ ಬಿಚ್ಚಿಟ್ಟಿದ್ದೀವಿ. ಅದನ್ನೆಲ್ಲ ಅದ್ರ ಬಗ್ಗೆ ಯಾರ್ಯಾರ್ದು ಎಷ್ಟೆಷ್ಟು ಪಾಲ್ದಾರರು, ಯಾರ್ಯಾರಿಗೆ ಎಷ್ಟೆಷ್ಟು ಹೋಯ್ತು, ಯಾರು ತಲುಪಿದ್ರು, ಯಾರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು, ಯಾರು ಮಂತ್ರಿ ಆಗಿದ್ರು, ಇದನ್ನು ರಾಜ್ಯದ ಜನತೆಗೆ ಅವರೇ ತಿಳಿಸ್ಬೇಕು. ಈಗ ನಮ್ಮ ವಾಲ್ಮೀಕಿ ಹಗರಣದ ಬಗ್ಗೆ ನಾವಿಲ್ಲ ಅಂತ ಹೇಳಿಲ್ಲ, ಅಧಿಕಾರಿಗಳು ಮಾಡಿದ್ದಾರೆ.